ಧರ್ಮಸ್ಥಳ ಅನ್ನುವಂಥದ್ದು ಈಗ ಕೇವಲ ಧರ್ಮಸ್ಥಳ ಗ್ರಾಮಕ್ಕೆ ಉಳಿದಿಲ್ಲ, ಈಗ ಕೇವಲ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಹೋಗಿರುವಂಥದ್ದು. ಹೀಗಾಗಿ ಇವತ್ತು ಒಬ್ಬರು ಸ್ಟಾರ್ ನಟರು ಕೂಡ ಇವತ್ತು ಅದಕ್ಕೆ ಕೈ ಜೋಡಿಸಿರುವಂಥದ್ದು. ಏನು ಜನಸೇನಾ ಅನ್ನೋ ನಿಟ್ಟಿನಲ್ಲಿ ಈಗ ಆರತಿ ಸೇವೆಯನ್ನು ಈ ಭಾಗದಲ್ಲಿ ಧರ್ಮಸ್ಥಳ ಕ್ಷೇತ್ರ ಏನು ಹಮ್ಮಿಕೊಂಡಿರುವಂಥದ್ದು. ಏನು ಪವನ್ ಕಲ್ಯಾಣ್ ಅಂದರೆ DCM ಹಾಗೂ ಸ್ಟಾರ್ ನಟ ಏನಿದ್ದಾರೆ ಅವರು ಇವತ್ತು ಈ ಧರ್ಮಸ್ಥಳಕ್ಕೆ ಬರುವ ಒಂದು ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಸುಮಾರು 2,000 ಮಟ್ಟಿಗೆ ಕಾರ್ಯಕರ್ತರು ಅಭಿಮಾನಿಗಳು ಈ ಭಾಗಕ್ಕೆ ಆಗಮಿಸ್ತಾರೆ. ಒಂದು ಆರತಿ ಸೇವೆ ಮಾಡೋ ಮೂಲಕ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನು ಒಂದು ಬೆಂಬಲ ಸೂಚಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾರೆ. ಒಂದಷ್ಟು ಮಂದಿ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ. ಸೊ ಯಾವ ಥರ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ, ಆರತಿ ಸೇವೆ ಯಾವ ಥರ ಆಗುತ್ತೆ ಅಂತ? ಮೊಟ್ಟ ಮೊದಲಿಗೆ ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಏನು ಕಳಂಕ ತರಬೇಕು ಅಂತ ಹೇಳಿದ್ದೆ ಷಡ್ಯಂತ್ರ ನಡೀತಾ ಇದೆ. ಈ ಷಡ್ಯಂತ್ರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಇಲ್ಲಿರ್ತಕ್ಕಂಥವ್ರಿಗಿಂತನೂ ಹೆಚ್ಚಾಗಿ ಪ್ರಪಂಚದಾದ್ಯಂತ ಇರತಕ್ಕಂತಹ ಟೆರರಿಸ್ಟ್ಗಳು ಯಾರಿದ್ದಾರೆ, ಕಮ್ಯುನಿಸ್ಟ್ ಮಿಷನರೀಸ್ ಯಾರಿದ್ದಾರೆ, ಅವರ ಅಂಡರಲ್ಲೇ ಇದು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಷಡ್ಯಂತ್ರಗಳಲ್ಲಿ ನಡೆಯಲ್ಲ, ಇನ್ನು ಮುಂದೆ ಹಿಂದೂಸ್ತಾನದಲ್ಲಿ ನಡೆಯಲ್ಲ, ನಮ್ಮ ದೇಶದಲ್ಲಿ ನಡೆಯಲ್ಲ, ನಡೀಬಾರ್ದು ಅಂತಕ್ಕಂಥ ಒಂದು ಪಣ ತೊಟ್ಟು ಇವತ್ತು ಪವನ್ ಕಲ್ಯಾಣ್ ಅವರು ನಾನು ಸನಾತನ ಧರ್ಮಕ್ಕಾಗಿ ನಿಂತಿದ್ದೀನಿ ಅಂತಕ್ಕಂಥ ಒಂದು ಘೋಷ ವಾಕ್ಯವನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಇವತ್ತು ಏನು ಕಳಂಕ ಬಂದಿದೆಯೋ ಆ ಕಳಂಕ ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಚಿರಂಜೀವಿ ಅಭಿಮಾನಿಗಳಿಗೆ, ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ, ಮೆಗಾ ಕುಟುಂಬದ ಎಲ್ಲ ಅಭಿಮಾನಿಗಳಿಗೂ ಮತ್ತು ಇತರೆ ಅಭಿಮಾನಿಗಳಿಗೂ ಸಹ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಸಹ ಇವತ್ತು ಬಂದು ನಾವು ದೀಪ ಬೆಳಗಿಸೋದ್ರ ಮುಖಾಂತರ ಧರ್ಮಸ್ಥಳಕ್ಕೆ ಏನು ಕಳಂಕ ಬಂದಿದೆ ಅದು ಅಲ್ಲ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿ ಇಡೀ ವಿಶ್ವಕ್ಕೆ ನಾವು ತೋರಿಸ್ಬೇಕು, ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ, ಬೇಕಾಗಿದ್ದು ಕಳಂಕ ತರುವಂಥ ಒಂದು ಹುನ್ನಾರ ಅನ್ನೋ ದೃಷ್ಟಿಯಿಂದ ಅವರು ಏನು ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಹೋಗ್ಬಿಟ್ಟು ನಾವು ಇವತ್ತೆಲ್ಲರೂ ಸಹ ಅಭಿಮಾನಿಗಳು ನಾವು ಇಲ್ಲಿ ಬಂದಿದ್ದೇವೆ. ಅಭಿಮಾನಿಗಳು ನಾವು ಇವತ್ತು ಬಂದಿರೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ, ಚಿರಂಜೀವಿ ಅವರು ಬರ್ತಾ ಇದ್ದಾರೆ, ಇನ್ನೊಬ್ಬರು ಬರ್ತಾ ಇದ್ದಾರೆ ಅಂತ ನಾವು ಯಾರೂ ಬಂದಿಲ್ಲ. ಅವ್ರು ಕರೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕಳಂಕ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಂದಿದ್ದೀವಿ. ನಾವು ಅಭಿಮಾನಿ ಹೀರೋನ ನೋಡ್ಲಿಕ್ಕೆ ನಾವು ಬಂದಿಲ್ಲ. ನಾವು ಇಲ್ಲಿ ಬಂದಿರತಕ್ಕಂಥದ್ದು ಈ ಧರ್ಮಸ್ಥಳಕ್ಕೇನು ಕಳಂಕ ಇದೆಯೋ ಈ ಕಳಂಕನ ಹೋಗ್ಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಾಗಿ ಏನು ಪವನ್ ಕಲ್ಯಾಣ್ ಅವರು ಹೆಚ್ಚಾಗಿ ಧರ್ಮ ರಕ್ಷಣೆ ಹೆಚ್ಚಾಗಿ ಅಂತ ತೊಡಗಿರುವಂಥದ್ದು, ಇದಕ್ಕೆ ಕೂಡ ಅವ್ರು ಬೆಂಬಲ ಸೂಚಿಸುವಂಥದ್ದು. ಏನು ಹೇಳ್ತೀರಿ, ಈ ಅಭಿಮಾನಿಯಾಗಿ ಏನು ಹೇಳ್ತೀರಿ? ಅಲ್ಲ, ಖಂಡಿತವಾಗ್ಲೂ ನಾನು ಅದನ್ನೇ ಹೇಳ್ತಾ ಇರೋದು. ಬರೀ ಅವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ನಟ ಆಗಿ, ಒಬ್ಬ ರಾಜಕೀಯ ಪಕ್ಷದ ಒಬ್ಬ ಇದಾಗಿ, ಭಾರತೀಯ ಜನತಾ ಪಾರ್ಟಿಯ ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಮಾತಾಡೋ ರೀತಿಯಲ್ಲಿ ಇವತ್ತು ನಾನು ಹಿಂದೂ ಧರ್ಮನ ಉಳಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ಇದು ಒಂದು ಸಂಸ್ಕಾರ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗಿಂತ ದೊಡ್ಡ ಸಂಸ್ಕಾರ ಅಂತ ಹೇಳಲಿಕ್ಕಾಗತ್ತೆ. ಹಾಗಾಗಿ ಇವತ್ತು ನಾವು ತುಂಬ ಅಭಿಮಾನದಿಂದ ಅವ್ರ ಕರೆಗೆ ಹೋಗ್ಬಿಟ್ಟು ನಾವು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಕನಿಷ್ಠ ಅಂತ ಹೇಳಿದ್ರೆ 2,000ಕ್ಕಿಂತ ಹೆಚ್ಚು ಸಂಖ್ಯೆ ಬರುತ್ತೆ. ನಮಗೆ ಗೊತ್ತಿರ್ತಕ್ಕಂಥ ಅಷ್ಟಿದೆ, ಎಷ್ಟು ರೀಚ್ ಆಗುತ್ತೋ ನಮಗೆ ಗೊತ್ತಾಗಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳಿಂದನೂ ಬರ್ತಾರೆ. ಇಂಥ ಕ್ಷೇತ್ರ ಅಂತಿಲ್ಲ, ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಇವತ್ತು ಅಟೆಂಡ್ ಮಾಡ್ತಾರೆ. ನೀವು ಯಾರನ್ನು ಬೇಕಾದ್ರೆ ಕೇಳಿದ್ರೆ ಎಲ್ಲ ಡಿಫ್ರೆಂಟ್ ಕ್ಷೇತ್ರಗಳಿಂದ ಬಂದಿರತಕ್ಕಂಥದ್ದು ನಾವು ಗಮನಿಸ್ಬೋದು. ಇದು ಆರತಿ ಸೇವೆಗೆ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಮುಂದೆ ಯಾವ ಥರ ಅಂತೇಳಿ? ದೀಪಾರಾಧನೆ ಇದು ಏನಂತ ಹೇಳಿದ್ರೆ, ಯಾವತ್ತಿನ ತನಕ ನಮ್ಮ ಧರ್ಮದ ಮೇಲೆ, ಸಂಸ್ಕೃತಿ ಮೇಲೆ ಹೊಡೆತ ಬೀಳ್ತಾ ಇರತ್ತೋ ಅಲ್ಲಿ ತನಕ ಈ ಹೋರಾಟ ನಿಲ್ಲೋದಿಲ್ಲ. ಉಸಿರಿರೋ ತನಕ, ಸಂಸ್ಕೃತಿ ಉಳಿಸ್ಕೊಳ್ಳೋ ತನಕ ಪವನ್ ಕಲ್ಯಾಣ್ ಅವರು ಸಂಸ್ಕೃತಿ ಜೊತೆ ಇರ್ತಾರೆ, ಹಿಂದೂ ಧರ್ಮದ ಜೊತೆ ಇರ್ತಾರೆ. ಅಭಿಮಾನಿಗಳಿಗೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಘಟನೆ ನೋಡ್ತಾ ಇದ್ದೀರಿ, ಭಾಳಷ್ಟು ಬೆಳವಣಿಗೆಗಳಾಗಿದೆ. ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ, ನಿಜವಾಗ್ಲೂ ಬೇಸರ ತರ್ತಕ್ಕಂಥದ್ದು. ಯಾಕೆಂದರೆ 2 ಥರ ಬೇಸರ ತರುತ್ತೆ. ಒಂದು, ಹಿಂದೂಗಳಾಗಿ, ಭಾರತೀಯರಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನೇ ಅಳಿಸ್ಲಿಕ್ಕೆ ಬರಬೇಕಾದ್ರೆ ಇದು ತುಂಬ ಖೇದ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಡೆ ನೀವು ಗಮನಿಸಿ, ಒಂದು ದೇಶ ಹಾಳಾಗಬೇಕಾದ್ರೆ ಆ ಸಂಸ್ಕೃತಿ ಹಾಳಾದರೆ ಮಾತ್ರ ದೇಶ ಹಾಳಾಗತ್ತೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳು ಹಾಳಾಗಿದೆಯೋ ಅಲ್ಲಿರ್ತಕ್ಕಂಥ ಅವ್ರದ್ದು ಸನಾತನ ಸಂಸ್ಕೃತಿ ಏನಿದೆಯೋ ಅದು ಹಾಳಾಗಿದೆ. ಹಾಗಾಗಿ ದೇಶ ಹಾಳಾಗಿದೆ. ಇವತ್ತು ನಾವು ಸನಾತನ ಸಂಸ್ಕೃತಿಯನ್ನು ಸಾವಿರಾರು ಜನ, ಅಂದರೆ ಮೊಘಲರು ಇರ್ಬೋದು, ಬ್ರಿಟಿಷ್ ಇರ್ಬೋದು, ಎಲ್ಲರೂ ಬಂದು ಆಳ್ವಿಕೆ ಮಾಡಿದ್ರು ನಮ್ಮನ್ನೇನು ಕಿತ್ಕೊಳ್ಳೋಕ್ಕಾಗಲಿಲ್ಲ. ಈಗ ಇಂಥ ಟೆರರಿಸ್ಟ್ಗಳು, ಇಂಥ ಕ್ರಿಶ್ಚಿಯನ್ ಮಿಷನರಿಗಳು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಇಂತಹ ಅನೇಕ ಜನ ಲೀಡರ್ಸ್ ಆಚೆ ಬರ್ತಾರೆ, ಹಿಂದೂ ಯುವಕರು ಆಚೆ ಬರ್ತಾರೆ. ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪದೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಹ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಂಡಾಗ ನಾವೆಲ್ಲರೂ ಸಹ ನಮ್ಮ ನಟರ ಜೊತೆನೇ ಅಲ್ಲ, ಯಾವುದೇ ಒಂದು ಕರೆ ಬಂದ ನಾವೆಲ್ಲರೂ ಒಟ್ಟಿಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅಭಿಮಾನಿಗಳ ಮಾತಾಗಿತ್ತು. ಬೇಸರ ಹಾಗೂ ಉತ್ಸಾಹವನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.